ಹಲೋ ಸ್ನೇಹಿತರೆ, ನಮ್ಮ ಅಚ್ಚಿ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ನಿಮ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮಾನ್ಸ ಹಾಗೂ ಸಾಗರ್ ಅವರು ಮಾತಾಡ್ಬೇಕಾದ್ರೆ ಸಂಗಮ್ ಬಂದು ನಿಂತಿರ್ತಾರೆ. ನೋಡಿ ಶಾಕ್ ಆಗ್ತಾರೆ. ಆಗ ಸಂಗಮ್ ಅವರು ಕೇಳ್ತಾರೆ, ಅಲ್ಲ ಅಣ್ಣ, ಯಾರು ಕೊನೆ ತನಕ ಮದ್ವೆ ಆಗ್ದಲೆ ಹಳೆ ಪ್ರೇಮಿ ನೆನಪಲ್ಲ ಇದ್ದು ಸತ್ತಿದ್ದು ಅಂತಾರೆ. ಆಗ ಅವರಿಗೆ ಅಯ್ಯೋ ನಿಮ್ಮ ಅತ್ತಿಗೆಗೆ ತಲೆ ಇಲ್ಲ ಕಣೋ ಅಂತ ಹೇಳ್ತಾ ಅವನ ಹತ್ರ ಬರ್ತಾರೆ. ನಿಮ್ಮ ಅತ್ತಿಗೆ ತುಂಬಾ ದಡ್ಡಿ ಕಣೋ, ಅವಳಿಗೆ ಮಹಾಭಾರತ ಕಥೆನೇ ಗೊತ್ತಿಲ್ಲ ಅಂತ ಮಾತಾಡ್ತಿದ್ದಾಳೆ ಅಂತ. ಭಗವಾನ್ ಕೃಷ್ಣ ಗೋಕುಲ ಬಿಟ್ಟು ಹೋದ್ಮೇಲೆ ರಾಧೆ ಬೇರೆಯವ್ರನ್ನ ಮದ್ವೆ ಆದ್ನ ಅಂತಿದ್ದಾಳೆ. ಅವಳಿಗೆ ಏನ್ ಗೊತ್ತು ರಾಧೆ ಕೃಷ್ಣನ್ ಬಗ್ಗೆ? ರಾಧೆ ಕೊನೆ ತನಕ ಅವನ ಹೆಸರಲ್ಲೇ ಜೀವ ಬಿಡ್ತಾಳೆ ಅಂತ ನಾನು ಅವಳಿಗೆ ತಿಳಿಸ್ತಾ ಇದ್ದೆ ಕಣೋ ಅಂತ ಆಗ ಸಂಗಮ್, ಹೌದಾ ಅದ್ಗೆ ನಿಮ್ಗೆ ರಾಧಾಕೃಷ್ಣ ಪ್ರೀತಿ ಬಗ್ಗೆ ಗೊತ್ತೇ ಇಲ್ವಾ? ರಾಧೆ ಅವನಿಗೊಬ್ಬ ವರ್ಷಗಳು ಕಾಯ್ತಾಳೆ. ಕೃಷ್ಣ ಬೇರೆಯವ್ರನ್ನ ಮದ್ವೆ ಆದ್ರೂ ಸಹ ಯಾವಾಗ್ಲೂ ಕೇಳೋದು ರಾಧೆ ಕೃಷ್ಣ ಅಂತ, ಮುಂದೆ ಕೇಳೋದು ಸಹ ರಾಧೆ ಕೃಷ್ಣ ಅಂತಾನೆ ಹೇಳ್ತಾರೆ. ಅವರಿಬ್ರು ಪ್ರೀತಿ ಅಂತ ಮಹತ್ವದ್ದು ಅಂತ ಹೇಳ್ತಾನೆ. ಮಾನ್ಸ, ಅಯ್ಯೋ ಮರ್ತ್ಬಿಟ್ಟಿದ್ದೆ, ಕೃಷ್ಣ ರಾಧೆನ ಪ್ರೀತಿಸೋದು ಗೊತ್ತಿತ್ತು, ಆದ್ರೆ ರಾಧೆ ಕೃಷ್ಣನ್ಗಿಂತ 3 ಪಟ್ಟು ಹೆಚ್ಚು ಪ್ರೀತಿ ಮಾಡ್ತಿದ್ದು ಗೊತ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಆಗ ಸಾಗರ್ ಅವರು, ಅಯ್ಯೋ ಸಂಗಮ್, ಇವಳಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಇವಳು ದಡ್ಡಿ. ನಾಳೆ ಇಷ್ಟೆಲ್ಲ ನಾವು ಕತೆ ಹೇಳಿದ್ರು ನಾಳೆ ಬಂದು ಬೆಳಿಗ್ಗೆ ಏನ್ ಸ್ಟೋರಿ ಅಂದ್ರೆ ಅವ್ರಿಗೂ ಇವ್ರಿಗೂ ಅಂತ ತೊದ್ಲಿಸ್ತಾಳೆ. ಇವಳಿಗೆ ಏನ್ ಹೇಳ್ತೀಯ ಅಂತ ಅಲ್ಲಿಂದ ಕರ್ಕೊಂಡು ಹೊರಡ್ತಾರೆ. ಇಲ್ಲಿ ಗೋಪಾಲ್ ಅವರು ವಾಚ್ಮ್ಯಾನ್ ನಿಂತಿದ್ದ ಜಾಗದಲ್ಲಿ ಗೇಟ್ ಹತ್ರ ನಿಂತ ಕಾಯ್ತಾ ಇರ್ತಾರೆ. ಆಗ ವಾಚ್ಮ್ಯಾನ್ ಬಂದು, ಸರಿ ನೀನ್ ಕೊಟ್ಟಿದ್ ಲೆಟರು ಅವ್ರಿಗೆ ತಲುಪಿಸಿದೀನಿ, ಇನ್ನೇನ್ ನೀನ್ ಹೊರಡು ಅಂತ ಹೇಳ್ತಾರೆ. ಆಗ ಗೋಪಾಲ ಅವರು, ಸುಮ್ನೆ ಇರೋಣ, ನೀನ್ ಚೀಟಿ ಕೊಟ್ಟಿದ್ಯಾ ಅಂದ್ಮೇಲೆ ಸಂಗಮಪ್ಪರು ಅಲ್ಲೇ ಇರ್ತಾರ, ಇಲ್ಲ ಆರ್ಕೊಂಡು ಇಲ್ಲಿಗೆ ಬರ್ತಾರೆ ಅಂತ ಹೇಳ್ತಾರೆ. ಆಗ ವಾಚ್ಮನ್, ಏನ್ ಸಂಗಮಪ್ಪರಿಗೆ ಬೇರೆ ಕೆಲಸ ಇಲ್ಲ ಅನ್ಕೊಂಡಿದ್ಯಾ? ನಿನ್ ಚೀಟಿ ನೋಡಿದ ತಕ್ಷಣ ಬರಕ್ಕೆ ಇಲ್ಲಿ ಅಂತ ಬೈತಾರೆ. ಆಗ ಅವನಿಗೆ, ನೋಡು ಮೇಡಮ್ ಅವರು ಬರ್ತಾರೆ, ಸುಮ್ನೆ ಹೊರಟೋಗು ಇಲ್ಲಿಂದ ಅಂತಾರೆ. ಆಗ ದೀಪಿಕಾ ಕಾರು ಬರುತ್ತೆ. ನೋಡು ಮೇಡಮ್ ಅವರು ಬರ್ತಿದ್ದಾರೆ, ನನ್ನ ಕೆಲಸ ತೆಗಿಬೇಡ ನೀನು ಅಂತ ಅವ್ರಿಗೆ ಜೋರಾಗೆ ತಳ್ತಾರೆ. ಆಗ ಅವ್ರು ಜೋರಾಗಿ ಬಿದ್ದಿದ್ ನೋಡಿ ಅವ್ರ ತಲೆಗೆ ಪೆಟ್ಟು ಬಿದ್ದು ಅವ್ರಲ್ಲೇ ತಲೆ ಸುತ್ತು ಬೀಳ್ತಾರೆ. ಆಗ ದೀಪಿಕಾ ಅವ್ರನ್ನ ನೋಡಿರ್ತಾರೆ. ಆಗ ವಾಚ್ಮ್ಯಾನಿಗೆ ಕರೆದು, ವಾಚ್ಮ್ಯಾನ್ ಬಾಯಿಲಿ, ಅವ್ನು ಯಾಕೆ ಮತ್ತೆ ಇಲ್ಲಿಗೆ ಬಂದಿದ್ದಾನೆ ಅಂತಾರೆ. ಆಗ ಹ್ಞೂ ಮೇಡಮ್ ಬಂದಿದ್ದಾನೆ, ನಾನು ಕಳಿಸಿದ್ದೀನಿ, ನೀವು ತಲೆ ಕೆಡ್ಸ್ಕೋಬೇಡಿ ಅಂತಾರೆ. ಅವನು ನೆಕ್ಸ್ಟ್ ಟೈಮ್ ಬಂದರೆ ಇಲ್ಲಿ ಬಿಡ್ಕೋಬೇಡ ಅಂತಾರೆ. ಹೌದು ಈಗ ಏನಕ್ಕೆ ಬಂದಿದ್ದ ಅವನು ಅಂತಾರೆ. ಏನಿಲ್ಲ ಮೇಡಮ್, ಸಂಗಮಪ್ಪನ ನೋಡಬೇಕು ಅಂದಿದ್ನಲ್ಲ, ನಾನು ಬಿಡಲಿಲ್ಲ, ಅದಕ್ಕೆ ಲೆಟರ್ ಆದರೂ ಕೊಡಿ ಅಂತ ಹೇಳಿದ್ರು, ಅದಕ್ಕೆ ಸಂಗಮಪ್ಪನಿಗೆ ಲೆಟರ್ ಕೊಟ್ಟು ಬಂದಿದ್ದೀನಿ ಅಂತಾರೆ. ಆಗ ದೀಪಿಕಂಗೆ ಕೋಪ ಬಂದು, ಸರಿ ಅವನು ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬರ್ದಿಲ್ದಂಗೆ ನೋಡ್ಕೋ ನೀನು ಅಂತ ಹೇಳ್ತಾರೆ. ಇಲ್ಲಿ ದೀಪಿಕಾ ಒಳಗೆ ಬಂದು ಸಂಗಮ್ ಸಂಗಮ್ ಅಂತ ಕೂಗ್ತಾ ಇರ್ತಾಳೆ. ಆಗ ಜೇಜಿ, ಓ ನನ್ನ ಮಗಳು ಸಂಗಮ್ನ ಹುಡುಕ್ತಾ ಇದ್ದಾರೆ ಅಂತಾರೆ. ಆಗ ಹ್ಞೂಮ್ಮ, ಎಲ್ಲಿ ಸಂಗಮ್ ಅಂತಾರೆ. ಆಗ ನಿನಗದು ಅಗತ್ಯ ಇದೆಯಾ ಅಂತಾರೆ. ಹ್ಞೂ ಅಗತ್ಯ ಇದೆ, ಯಾಕಂದ್ರೆ ನಾನು ಸಂಗಮ್ನ ಹುಡುಕ್ತಾರೆ. ಆಗ ದೀಪಿಕಾ, ನೀನ್ ಯಾಕೆ ಸಂಗಮ್ನ ಹುಡುಕ್ತಾ ಕೇಳ್ತಾರೆ. ಆಗ ಜೇಜಿ, ಅದು ನಿನಗೆ ಅಗತ್ಯನ, ಅದು ಸರ್ಪ್ರೈಸ್ ಸಸ್ಪೆನ್ಸ್ ಅಂತ ಹೇಳ್ತಾರೆ. ಆಗ ದೀಪಿಕಾ, ನೀನು ಸರ್ಪ್ರೈಸು ಸಸ್ಪೆನ್ಸ್ ಅಂತ ಇದ್ರೆ ನನಗೆ ಪಾದದಿಂದ ನಡ್ಕ ಶುರು ಆಗುತ್ತೆ ಅಂತಾರೆ. ಆಗ ಜೇಜೆ, ಸರಿ ನೀನ್ ನಡ್ಕೊಂಡು ಇಲ್ಲೇ ಇರು, ನಾನು ಹೋಗ್ತೀನಿ ಅಂತ ಹೊರಡ್ತಾರೆ. ಆಗ ಜೇಜೆನ ತಡೆದು, ಜೇಜೆ ಇರು ನಾನು ಬರ್ತೀನಿ ಅಂತ ಇಬ್ರು ಹೊರಡ್ತಾರೆ. ಆಗ ದೀಪಿಕಾಗೂ ಜೇಜೆ ಅಲ್ಲಿಗೆ ಬರ್ತಾರೆ. ಆಗ ಸಂಗಮ್ ಗ್ರಿಡ್ನ ಬಾರಿಸ್ಕೊಂಡು ಕಣ್ಮುಚ್ಕೊಂಡು ಇರ್ತಾರೆ. ಆಗ ದೀಪಿಕಾ, ಎಲ್ಲಿ ಲೆಟರೇ ಕಾಣಿಸ್ತಾ ಇಲ್ಲ, ಇವನು ಆ ಲೆಟರ್ನ ಓದಿ ಇಷ್ಟು ಕಾಮಾಗಿರ್ತಾನ, ಇಲ್ಲ ಓದೇ ಇಲ್ವಾ ಅಂತ ಯೋಚನೆ ಮಾಡ್ಕೊಂಡು ಇಬ್ರು ಸಂಗಮ್ ಹತ್ರ ಬಂದು ನಿಲ್ತಾರೆ. ಆಗ ಏನ್ ದೀಪಿಕಾ ಇಲ್ಲಿಂದ ತನಕ ಬಂದಿದ್ಯಾ ಅಂತ ಕೇಳ್ತಾರೆ. ಆಗ ದೀಪಿಕಾ, ನಿನ್ಗೆ ಯಾರಾದ್ರೂ ಏನಾದ್ರು ಕೊಟ್ರಾ ಅಂತ ಕೇಳ್ತಾರೆ. ಆಗ ಸಂಗಮ್, ಓ ನಾನು ನಿನ್ಗೆ ಕೊಡ್ಬೇಕಾಗಿತ್ತು, ಆದ್ರೆ ಜಸ್ಟ್ ಮಿಸ್ ಆಯ್ತು ಅಂತ ಹೇಳ್ತಾರೆ. ಆಗ ಸಂಗಮ್, ನೋಡು ಜನಗಳ ನಡುವೆ ಕೊಡೋದು ತಗೊಂಡ್ರೆ ಅದು ವ್ಯವಹಾರ ಅಂತಾರೆ, ದೇವ್ರು ಕೊಡೋದು ತಗೊಳ್ಳೋದು ಮಾಡಿದ್ರೆ ಅದು ಹಣೆ ಬರ. ಆದ್ರೆ ದೇವ್ರು ನನಗೆ ನಿನ್ನ ಕೊಟ್ಟು ನೆಮ್ಮದಿ ಅನ್ನೋದೇ ಕಿತ್ಕೊಂಡ, ಲಚ್ಚಿಗೆ ಒಳ್ಳೆ ಸಂಗೀತನ ಕೊಟ್ಟು ತಾಯಿನ ಕಳ್ಕೊಂಡ, ನಿನ್ ಮಗಳಿಗೆ ಐಶ್ವರ್ಯ ಕೊಟ್ಟು ಸಂಗೀತ ಅನ್ನೋದನ್ನೇ ಏನು ಇಲ್ಲ ಅನ್ನೋದು ನಿನಗೆ ಬೇಡವೇ ಅನ್ನೋದು ಅಂತ ಅವಳಿಂದ ಕಿತ್ಕೊಂಡ ಅಂತ ಹೇಳ್ತಾರೆ. ಆಗ ದೀಪಿಕಾ, ಈ ಫಿಲೋಸಫಿ ನಿಲ್ಲಿಸ್ತೀಯಾ ಅಂತಾರೆ. ಆಗ ನೀನೇ ನಿಲ್ಲಿಸ್ಬೋದು, ಆದ್ರೆ ನನಗೆ ನಿಲ್ಸಕ್ ಇಷ್ಟ ಇಲ್ವಲ್ಲ ಅಂತ ಹೇಳ್ತಾರೆ. ಆಗ ಜೆ ದೀಪಿಕಂಗೆ, ನೀನೇನಾದ್ರು ಸಂಗಮ್ಗೆ ಕೊಡೋದಿದ್ಯಾ? ಇಲ್ಲ ಅಂತ ಹೇಳ್ತಾರೆ ದೀಪಿಕಾ. ಸರಿ ಅವನೇನಾದ್ರು ನಿನಗೆ ಕೊಡೋದಿದ್ಯಾ ಅದು ಅಂತ ಯೋಚನೆ ಮಾಡ್ತಾರೆ. ಸರಿ ನಿನಗೆ ಯಾವ್ದ್ರ ಬಗ್ಗೆನೂ ಕ್ಲಾರಿಟಿ ಇಲ್ಲ, ಆದ್ರೆ ನನಗೆ ತುಂಬಾ ಕ್ಲಾರಿಟಿ ಇದೆ, ನಾನು ಸಂಗಮ್ಗೆ ಏನೋ ಒಂದು ಕೊಡಬೇಕು ಅಂತ ಇಲ್ಲಿ ಲೆಟರ್ನ ತೆಗಿತಾರೆ. ನೋಡು ಲೆಟರ್ ಅಂತ ತೋರಿಸ್ತಾರೆ. ಆಗ ದೀಪಿಕಂಗೆ ತುಂಬಾ ಶಾಕ್ ಆಗತ್ತೆ. ಇಲ್ಲಿ ರಿಯಾ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಅಳ್ತಾ ಇರ್ತಾರೆ. ಆಗ ಲಚ್ಚಿ ಬರ್ತಾರೆ. ಎಲ್ಲಿಗೆ ಹೊರಟಿದ್ಯಾವಿ ನೀನು ಅಂತಾರೆ. ಆಗ ನಾನು ಎಲ್ಲಿಗೆ ಹೊರಟಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ, ಜಾಗ ಬಿಡು, ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂತಾರೆ. ಆಗ ಲಚ್ಚಿಗೆ ತುಂಬಾ ಶಾಕ್ ಆಗುತ್ತೆ.
ನೋಡು ಈ ಥರ ಪುಟ್ಟ ಮಕ್ಕಳು ಯಾವಾಗಲೂ ಮನೆ ಬಿಟ್ಟು ಹೋಗಬಾರ್ದು, ಪುಟ್ಟ ಮಕ್ಳು ಅಂತಲ್ಲ ಯಾರು ಸಹ ಮನೆ ಬಿಟ್ಟು ಹೋಗ್ಬಾರ್ದು, ಅದು ತುಂಬ ದೊಡ್ಡ ತಪ್ಪು ಅಂತ ಹೇಳ್ತಾರೆ. ನೋಡು ಈ ಮನೇಲಿ ನೀನು ಇರೋವರೆಗೂ ನನಗೆ ಖುಷಿನೇ ಇಲ್ಲ, ನಿನಗೆ ತುಂಬ ಖುಷಿಯಾಗಿರ್ಬೇಕಲ್ಲ ನಾನು ಮನೆ ಬಿಟ್ಟು ಹೋಗ್ತೀನಿ ಅನ್ನೋದು, ನೀನು ಅನ್ಕೊಂಡಿರೋದೆಲ್ಲ ಆಗ ಮಾಡ್ಕೋಬೋದಲ್ವಾ ಅಂತ ಹೇಳ್ತಾರೆ. ಆಗ ಲಚ್ಚಿ ನೀನು ಮನೆ ಬಿಟ್ಟೋದ್ರೆ ನನಗೆ ಯಾಕವಿ ಖುಷಿ ಆಗುತ್ತೆ, ನೀನು ಇಲ್ಲೇ ಇರು ಪ್ಲೀಸ್ ಅಂತ ಹೇಳ್ತಾರೆ. ಆಗ ಅವರು ಇಲ್ಲ ನಾನಿರಲ್ಲ, ನಾನು ಇಲ್ಲಿಂದ ಹೋಗ್ತೀನಿ ಅಂತ ಸುಟ್ಕೇಸ್ ಇಟ್ಕೊಂಡು ಹೊರಡ್ತಾರೆ. ಆಗ ನೀನು ಇರಬೇಕು ಅಂದರೆ ನಾನು ಏನು ಮಾಡಬೇಕು ಹೇಳು ಅಂತ ಹೇಳ್ತಾರೆ. ಆಗ ರಿಯಾ ನಾನು ಹೇಳಿದ್ ಮಾಡ್ತೀಯ ನೀನು, ಸರಿ ಮಾಡ್ತೀನಿ ಅನ್ನೋದಾದ್ರೆ ಮಾತು ಕೊಡು ಅಂತಾರೆ. ಆಗ ಲಚ್ಚಿ ನೀನು ನನ್ನ ಕೈಯಲ್ಲಿ ಆಗದಿರೋದು ಹೇಳಿದ್ರೆ ನಾನು ಏನು ಮಾಡಲಿ ಅಂತಾರೆ. ಇಲ್ಲ ನಿನ್ನ ಕೈಯಲ್ಲಿ ಆಗೋದನ್ನೇ ಹೇಳ್ತೀನಿ ಅಂತಾರೆ. ಸರಿ ಅಂತ ಲಚ್ಚಿ ಮಾತು ಕೊಡ್ತಾರೆ. ಆಗ ನೋಡು ನೀನು ನಮ್ಮ ಡ್ಯಾಡು ಇಂದ ದೂರ ಇರಬೇಕು, ನಮ್ಮ ಡ್ಯಾಡುನೇ ನಿನಗೆ ಮಾತಾಡಿಸಿದ್ರು ನೀನು ರೆಸ್ಪಾನ್ಸ್ ಮಾಡಬಾರ್ದು, ಅವ್ರು ಕರೆದ್ರೂ ನೀನು ಹೋಗ್ಬಾರ್ದು, ಅವ್ರು ಅಲ್ಲಿದ್ರೆ ನೀನು ಇಲ್ಲಿರಬೇಕು ಅಂತ ಹೇಳ್ತಾ ಇರ್ತಾರೆ. ಆಗ ಲಚ್ಚಿಗೆ ತುಂಬ ಬೇಜಾರಾಗುತ್ತೆ. ಯಾಕವಿ ಈ ಥರ ಮಾಡ್ತಿದ್ಯಾ ಅಂದರೆ, ನನಗೆ ಆವಾಗಲೇ ಖುಷಿಯಾಗೋದು, ನೀನು ನಮ್ಮ ಅಪ್ಪಾಜಿಯಿಂದ ಎಷ್ಟು ದೂರ ಇರ್ತೀಯೋ ಅಷ್ಟು ಖುಷಿಯಾಗಿ ನಾನು ಇರ್ತೀನಿ, ನೀನು ಅವ್ರಿಗೆ ಬೇಜಾರು ಪಡಿಸ್ಬೇಕು, ಅವರು ದುಃಖ ಪಡಬೇಕು ಅಂತಾರೆ. ಆಗ ಲಚ್ಚಿ ಅಪ್ಪ ದುಃಖ ಪಟ್ಟರೆ ನಿನಗೆ ಖುಷಿಯಾಗುತ್ತಾ ಅಂತಾರೆ. ಯಾವ ಮಕ್ಕಳು ಸಹ ಈ ಥರ ಮಾಡಲ್ಲ ಅಂತಾರೆ. ಆಗಲ್ಲ ರಿಯಾ ನನಗೆ ಬೇರೆ ಬಗ್ಗೆ ಎಲ್ಲ ಗೊತ್ತಿಲ್ಲ, ನಾನು ಖುಷಿ ಆಗ್ತೀನಿ, ಅವ್ರಿಗೆ ಬೇಜಾರಾದ್ರೆ ನನಗೆ ತುಂಬ ಖುಷಿ ಆಗುತ್ತೆ ಅಂತಾರೆ. ಆಗ ಲಚ್ಚಿ ಸರಿ ನಾನು ಇನ್ಮೇಲೆ ಸಂಗಮಪ್ಪನಿಂದ ದೂರ ಇರ್ತೀನಿ, ನೀನು ಇಲ್ಲೇ ಇರು ಅಂತ ಹೇಳಿ ಸರಿ ನೀನು ದೂರ ಇರಬೇಕು ಮರಿಬಾರ್ದು ಆಯ್ತಾ ಅಂತ ಹೇಳ್ತಾರೆ. ಇಲ್ಲಿ ಜೆ ಈ ಲೆಟರು ನಿಮ್ಗೆ ಬಂದಿರೋದು ಅಳಿ ಅಂದ್ರೆ ಇದನ್ನ ವಾಚ್ಮ್ಯಾನ್ ನಿಮ್ಗೆ ಕೊಡಿ ಅಂತ ಹೇಳ್ದ, ಆದ್ರೆ ನಾನು ಸ್ವಲ್ಪ ಮೇಕಪ್ ಮಾಡ್ಕೋಬೇಕಾಗಿತ್ತು ಹಾಗಾಗಿ ತಡವಾಗಿ ಬಂತು ಅಂತಾರೆ. ಆಗ ಸಂಗಮರು ಏನದು ಅಂತಾರೆ. ಸರಿ ನಾನೇ ಓದ್ತೀನಿ ರೀ ಅಂದಾಗ ಬೇಡ ಇದು ನಿಮ್ಗೆ ಬಂದಿರೋ ಲೆಟರ್ ನೀವೇ ಓದಿ ಅಂತಾರೆ. ಆಗ ದೀಪಿಕಾ ಕೊಡು ನಾನು ಓದ್ತೀನಿ ಅಂತಾರೆ. ಆಗ ನಾವಿಬ್ರು ಓದೋದು ಬೇಡ, ಇದು ಸಂಗಮ್ದು, ಸಂಗಮೇ ಓದ್ಲಿ ಅಂತ ಸಂಗಮ್ ಕೈಯಲ್ಲಿ ಕೊಡ್ತಾರೆ. ಆಗ ದೀಪಿಕಾ ಬಂದು ಜೆ ಕಿವಿಲಿ ಜೆ ಆ ಲೆಟರ್ ಏನಾದ್ರು ಕೊಟ್ರೆ ನನ್ನ ಪ್ರಾಣನೇ ಹೋಗುತ್ತೆ ಅಂತಾರೆ. ಆಗ ಜೆ ಸರಿಯಾಗಿ ಕೇಳಿಸ್ಕೊಳ್ತಾರೆ. ಅದೇನು ಹೇಳ್ತಿದ್ಯಾ ಜೋರಾಗಿ ಹೇಳು, ಯಾವಾಗ್ಲೂ ಗಂಟ್ಲು ಕಿತ್ಕೊಳ್ಳೋ ತರ ಹೇಳ್ತಿದ್ಯಾ, ಈಗ ಯಾಕೆ ಈ ತರ ಮಾತಾಡ್ತಿದ್ಯಾ ಅಂತಾರೆ. ಆಗ ಸಂಗಮ್ ಅದನ್ನ ಓಪನ್ ಮಾಡಕ್ ಹೋದಾಗ ದೀಪಿಕಾ ಮೆಲ್ಲಕ್ಕೆ ಅದನ್ನೇ ನೋಡ್ತಾ ಇರ್ತಾಳೆ. ಆಗ ಸಂಗಮ್ ಅದನ್ನ ಕ್ಲೋಸ್ ಮಾಡ್ತಾರೆ. ಆಗ ಸಂಗಮ್ ಲೆಟ್ರ್ ಕೊಟ್ಟಾಯ್ತಲ್ಲ ನೀವಿನ್ನು ಹೊರಡಿ ಅಂತ ಹೇಳ್ತಾರೆ. ಆಗ ಜೆ ಸರಿ ಬಾ ಹೋಗೋಣ ನಾವು ಅಂತ ಅವಳನ್ನ ಕರ್ಕೊಂಡು ಹೋಗ್ತಾರೆ. ಆಗ ದೀಪಿಕಾ ಜೆ ಆ ಲೆಟ್ರ್ ಯಾರು ಕೊಟ್ರು ಅನ್ನೋದು ಗೊತ್ತಾ ನಿಮ್ಗೆ ಅಂತ ಕೇಳ್ತಾರೆ. ಆಗ ಜೆ ಯಾರಾದ್ರೂ ಕೊಡ್ಲಿ ದೀಪಿ, ನಾನು ಅದನ್ನ ಸಂಗಮ್ಗೆ ಸೇರಿಸ್ಬೇಕಾಗಿತ್ತು ಸೇರಿಸ್ದೆ ಅಂತಾರೆ. ಆಗ ದೀಪಿಕಾ ಅವರು ಒಂದು ಹಳ್ಳಿಲಿ ಆಕ್ಸಿಡೆಂಟ್ ಆಗಿತ್ತು, ಅವಳು ಸತ್ತೋದ್ಲು ಅಂತ ಹೇಳಿದ್ನಲ್ಲ ಅದು ಅವ್ರ ಅಣ್ಣ ಕೊಟ್ಟಿರೋದು ಅಂತ ಹೇಳ್ತಾರೆ. ಆಗ ಜೆ ಕೊಡ್ಲಿ ಬಿಡು ಅದಕ್ಕೂ ನಿಮ್ಗೆ ಏನ್ ಸಂಬಂಧ ಅಂತಾರೆ. ಆಗ ದೀಪಿಕಾ ಆ ಆಕ್ಸಿಡೆಂಟ್ ಮಾಡಿದ್ದು ನಾನೇ ಅಂತ ಹೇಳ್ತಾರೆ. ಆಗ ಜೆಗೆ ತುಂಬಾ ಶಾಕ್ ಆಗುತ್ತೆ. ಇಲ್ಲಿ ರಿಯಾ ಲಚ್ಚಿಗೆ ನೋಡು ನಮ್ಮ ಡ್ಯಾಡು ಇಂದ ನೀನು ದೂರ ಇರಬೇಕು, ಅವ್ರು ಊಟ ಮಾಡಿಸಿದ್ರೆ ನೀನು ಚೆನ್ನಾಗಿಲ್ಲ ಅಂತ ಬಿಸಾಡಬೇಕು ಅಂತಾರೆ. ಆಗ ತಿನ್ನೋ ಅನ್ನ ಬಿಸಾಡಿದ್ರೆ ಒಳ್ಳೇದಾಗಲ್ಲ ಅಂತಾರೆ. ಸರಿ ಹಾಗಾದ್ರೆ ನೀನು ತಿನ್ನಿಸ್ಕೊಳ್ಳೇಬೇಡ, ನಮ್ಮ ಪಪ್ಪ ಏನಾದರೂ ನಿನಗೆ ಬಾ ಹೊರಗೆ ಹೋಗೋಣ ಅಂದರೆ ನೀನು ಇಲ್ಲ ನನಗೆ ನಿಮ್ಮ ಜೊತೆ ಬರೋಕ್ಕೆ ಇಷ್ಟ ಇಲ್ಲ ಅನ್ಬೇಕು. ನೋಡು ಯಾಕೆ ಅಂತ ಕೇಳಿದ್ರೆ ನೀನೇನು ಬೇಕಾದರೂ ಹೇಳು, ಆದರೆ ನಾನು ಹೇಳಿದೆ ಅಂತ ಮಾತ್ರ ಹೇಳ್ಬೇಡ, ನೀನು ಹಂಗಂದ್ರೆ ಈ ಸುಟ್ಕೇಸು ಬಟ್ಟೆ ಪ್ಯಾಕ್ ಆಗೇ ಇರುತ್ತೆ, ನಾನು ಅದನ್ನ ತಗೊಂಡು ಹೊರಡ್ತೀನಿ ಅಷ್ಟೇ ಅಂತಾರೆ. ಆಗ ಲಚ್ಚಿ ಸರಿ ಕಣವಿ ನೀನು ಹೇಳ್ದಂಗೆ ಮಾಡ್ತೀನಿ ಅಂತ ಒಪ್ಕೋತಾರೆ. ಆಗ ಮುಗ್ದು ಸರಿ ಕಣವಿ ನಿನ್ನ ಮಾತನ್ನ ನಾನು ಉಳಿಸ್ಕೋತೀನಿ, ನೀನು ಹೇಳ್ದಂಗೆ ಮಾಡ್ತೀನಿ ಅಂತಾರೆ. ಆಗ ರೀ ಹೌದು ಡ್ಯಾಡು ಯಾಕೆ ಈ ಥರ ಮಾಡ್ತಿದ್ಯಾ ಅಂತ ಅಂದರೆ ಏನು ಹೇಳ್ತೀಯಾ ಅಂದ್ಬಿಟ್ಟು ನೀನೇನಾದರೂ ನನ್ನ ಹೆಸರು ಮಾತ್ರ ನೀನೆಲ್ಲೂ ಹೇಳ್ಬೇಡ ಅಂತಾರೆ. ಆಮೇಲೆ ಅವ್ರು ಏನೇ ಪ್ರಶ್ನೆ ಮಾಡಿದ್ರು ನೀನು ಸಾಫ್ಟಾಗಿ ಆನ್ಸರ್ ಮಾಡಬೇಡ, ಆಟಿಟ್ಯೂಡ್ ಆಗಿ ಮಾತಾಡು, ಜಂಬ ಥರ ಹೇಳು ಅಂತಾರೆ. ಆಗ ಲಚ್ಚಿ ಆ ಥರ ದೊಡ್ಡವ್ರ ಮುಂದೆ ಹಂಗೆ ಜಂಬ ತೋರಿಸಿದ್ರೆ ನಮಗೆ ಒಳ್ಳೇದಾಗಲ್ಲ, ಅದು ನಮ್ಮ ಗುರುಗಳು ಅಂತ ಹೇಳ್ತಾರೆ. ನಾನು ಈ ಥರ ಎಲ್ಲ ನಡ್ಕೊಂಡ್ರೆ ಸಂಗಮಪ್ಪನಿಗೆ ತುಂಬ ಬೇಜಾರಾಗುತ್ತೆ ಅಂತಾರೆ. ಆಗ ರಿಯಾ ಡ್ಯಾಡು ನಿನ್ನ ಮೇಲೆ ಎಷ್ಟು ಸಿಟ್ಟು ಮಾಡ್ಕೋತಾರೋ ಅಷ್ಟು ನನಗೆ ಖುಷಿ ಆಗುತ್ತೆ ಅಂತಾರೆ. ಆಗ ಲಚ್ಚಿ ನಿನಗೆ ಯಾಕೆ ಖುಷಿ ಆಗುತ್ತೆ, ನಿಮ್ಮ ಡ್ಯಾಡು ಬೇಜಾರಾದರೆ ನಿನಗೆ ಖುಷಿನಾ ಅಂತಾರೆ. ಬೇರೆಯವ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ, ಆದರೆ ನನಗೆ ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ಅವ್ರಿಗೆ ಬೇಜಾರು ಮಾಡಿಸೋ ರೈಟ್ಸ್ ಎಲ್ಲ ನನಗಿದೆ, ಯಾಕೆ ಅಂದರೆ ನಾನು ಅವ್ರ ಮಗಳು ಅಂತ ಹೇಳ್ತಾರೆ. ನೋಡು ಅವ್ರು ಹೇಗಾದರೂ ಇರಲಿ, ನಿನಗೇನಾಗಬೇಕು ಅದರಿಂದ ನಾನು ಹೇಳ್ದಷ್ಟು ನೀನು ಮಾಡು ಅಂತ ರಿಯಾ ಆರ್ಡರ್ ಮಾಡ್ತಾರೆ. ನನಗೆ ಪ್ರಾಮಿಸ್ ಕೂಡ ಮಾಡಿದ್ಯಾ, ನೆನಪಿರ್ಲಿ ಮಾತಿಗೆ ತಪ್ಪಾರ್ದು ಆಯ್ತಾ ಅಂತ ಹೇಳ್ತಾರೆ ರಿಯಾ. ಇಲ್ಲಿಗೆ ಈ ಸಂಚಿಕೆ ಮುಗೀತು ಫ್ರೆಂಡ್ಸ್. ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ.